ಹಲೋ ಮಕ್ಕಳೇ, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಅಡಾಸಿಟಿಯಲ್ಲಿ ಹೇಗೆ ನಾಯ್ಸ್ನ ತೆಗೆಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಆಡಿಯೋನ ಹೇಗೆ ಕಾಪಿ ಪೇಸ್ಟ್ ಮಾಡೋದು ಮತ್ತು ಅದಕ್ಕೆ ಹೇಗೆ ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀರಾ ಮಕ್ಕಳೇ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣವಾ? ಇದು ಅಡಾಸಿಟಿಯ ವಿಂಡೋ. ಈಗ ನೀವು ಒಂದು ಆಡಿಯೋನ ಕಾಪಿ ಪೇಸ್ಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಆಡಿಯೋ ಬೇಕಲ್ವ. ಹಾಗಾಗಿ ನಾನು ಟೂಲ್ ಲಾಂಚಿಂಗ್ ವಿಡಿಯೋದಲ್ಲಿ ಸೇವ್ ಮಾಡಿರೋಂಥ ಆಡಿಯೋನ ಈಗ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಕ್ಕಳೇ, ಇದು ನನ್ನ ಆಡಿಯೋ. ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಅಡಾಸಿಟಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದೆ ಅಲ್ವಾ. ಸೊ ನಾನು ಇಲ್ಲಿ ಇವಾಗ ಕಾಪಿ ಪೇಸ್ಟ್ನ ಮಾಡ್ತೀನಿ. ನೋಡಿ, ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಏನಿದೆ ಅಲ್ವಾ, ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಹೇಗೆ ಸೆಲೆಕ್ಟ್ ಮಾಡ್ಕೊತೀನಿ ಮಕ್ಕಳೇ? ನಾನು ಅದನ್ನು ಈ ರೀತಿ ಕ್ಲಿಕ್ ಮಾಡಿ ಲೆಫ್ಟು ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಆವಾಗ ಅದು ಎಳಿತೀನಿ. ಈ ರೀತಿ ಕ್ಲಿಕ್ ಮಾಡಿ ಈ ರೀತಿ ಹೇಳಿದ್ರೆ ಅದೇನಾಗುತ್ತೆ, ಸೆಲೆಕ್ಟ್ ಆಗುತ್ತೆ. ಹೌದಲ್ವಾ? ಈಗ ನಾನು ಇದನ್ನು ಕಾಪಿ ಮಾಡ್ತೀನಿ. ಹೇಗೆ? ಇಲ್ಲಿ ಕಾಣಿಸ್ತಿದೆಲ್ಲ ಚಿತ್ರ, ಇದು ಕಾಪಿ ಮಾಡುವಂಥ ಚಿತ್ರ. ಈ ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಕಾಪಿ ಆಗುತ್ತೆ. ಈಗ ನಾನು ಅದನ್ನು ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ತೊಗೊಂಡು ಬಂದು ಕಾಪಿ ಪಕ್ಕ ಇರುವಂಥ ಚಿತ್ರನ ಪೇಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ನೋಡಿ, ಇವಾಗ ಅದು ಪೇಸ್ಟ್ ಆಗಿದೆ. ಇದನ್ನು ಕೇಳಿಸ್ಕೊಳ್ಬೇಕಿದ್ರೆ ಗುಡ್ ಮಾರ್ನಿಂಗ್. ಸೊ ಇದನ್ನೇ ಅಲ್ವಾ ನಾನು ಕಾಪಿ ಮಾಡ್ಕೊಂಡಿದ್ದು, ಗುಡ್ ಮಾರ್ನಿಂಗ್. ಸೊ ಅಡಾಸಿಟಿಗೆ ಒಂದೇ ರೀತಿ ಇದೆ ಅಲ್ವಾ ಮಕ್ಕಳೇ. ಈ ರೀತಿ ನಾವು ಕಾಪಿ ಮತ್ತು ಪೇಸ್ಟ್ನ ಮಾಡ್ಬೋದು. ಹೇಗೆ? ಮೊದಲಿಗೆ ಸೆಲೆಕ್ಟ್ ಮಾಡಿಕೊಂಡು ಈ ಕಾಪಿ ಬಟನ್ನ ಕ್ಲಿಕ್ ಮಾಡಿ ನಮಗೆ ಎಲ್ಲಿ ಬೇಕೋ ಅಲ್ಲಿಗೆ ತೊಗೊಂಡು ಬಂದು ಪೇಸ್ಟ್ ಮಾಡಿದ್ರೆ ಕಾಪಿ ಪೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಕಾಪಿ ಪೇಸ್ಟ್ ಮಾಡೋದು ಅಂತ? ಈಗ ನಾವು ಫೇಡ್ ಇನ್ ಫೇಡ್ ಔಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಫೇಡ್ ಇನ್ ಫೇಡ್ ಔಟ್ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು 2 ಆಡಿಯೋಗಳನ್ನು ತುಂಬ ಜಾಗರೂಕತೆಯಿಂದ ಕೇಳಿಸ್ಕೊಂಡು ನನಗೆ ವ್ಯತ್ಯಾಸವನ್ನು ಹೇಳಿ. ಈ ಆಡಿಯೋನ ಕೇಳಿಸ್ಕೊಳ್ಳಿ ಮಕ್ಕಳೇ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ನಿಮ್ಮ ದಿನ ಶುಭವಾಗಿರಲಿ. ಇದನ್ನು ಕೇಳಿಸ್ಕೊಳ್ಳಿ ಮಕ್ಕಳೇ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಶುಭವಾಗಿರಲಿ. ಈ ಎರಡರಲ್ಲೂ ಏನು ವ್ಯತ್ಯಾಸನ ನೋಡಿದ್ವಿ ಮಕ್ಕಳೇ? ಮೊದಲನೇ ಆಡಿಯೋದಲ್ಲಿ ಅದು ತುಂಬ ಜೋರಾಗಿ ಸ್ಟಾರ್ಟ್ ಆಗಿ ಜೋರಾಗಿ ಕೊನೆಗೊಳ್ಳುತ್ತೆ, ಹೌದಲ್ವಾ? ಅದೇ ಎರಡನೇ ವಿಡಿಯೋದಲ್ಲಿ ಅದು ತುಂಬ ಸ್ಮೂತಾಗಿ ಸ್ಟಾರ್ಟ್ ಆಗಿ ತುಂಬ ಸ್ಮೂತಾಗಿ ಎಂಡ್ ಆಗುತ್ತೆ. ಅಂದರೆ ಮೆಲೂ ಧ್ವನಿಯಿಂದ ಸ್ಟಾರ್ಟ್ ಆಗಿ ಮೆಲೂ ಧ್ವನಿಯಲ್ಲಿ ಎಂಡ್ ಆಗುತ್ತೆ, ಹೌದಲ್ವಾ? ಸೊ ಈ ರೀತಿ ಇದ್ದರೆ ನಮ್ಗೆ ಏನಾಗುತ್ತೆ, ಕೇಳೋದಕ್ಕೆ ಖುಷಿ ಆಗುತ್ತೆ ಅಥವಾ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ಅದೇ ಮೊದಲನೇ ಆಡಿಯೋ ಥರ ಇದ್ದರೆ ಒಮ್ಮೆಲೆ ಜೋರಾಗಿ ಸ್ಟಾರ್ಟ್ ಆಗುತ್ತಲ್ವಾ, ಸೊ ನಮಗದು ಅಷ್ಟು ಕೇಳಿಸ್ಕೋಬೇಕು ಅಂತ ಅನಿಸಲ್ಲ. ಈ ರೀತಿ ನಾವು ಮಾಡಬೇಕು ಅಂದರೆ ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ನಾನು ನಿಮ್ಗೆ ಇವಾಗ ಫೇಡ್ ಇನ್ ಫೇಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳೇ, ಈ ಆಡಿಯೋನೇ ಅಲ್ವಾ ಆವಾಗಲೇ ನಮಗೆ ತುಂಬ ಜೋರಾಗಿ ಸ್ಟಾರ್ಟ್ ಆಗಿ ತುಂಬ ಜೋರಾಗಿ ಕೊನೆಗೊಂಡಿದ್ದು. ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಫೇಡ್ ಇನ್ ಅಂತಂದರೆ ಮೊದಲಿಗೆ ಶುರುವಾಗುವಾಗ ಮೆಲೂ ಧ್ವನಿಯಿಂದ ಶುರು ಆಗಬೇಕು, ಅದನ್ನು ಫೇಡ್ ಇನ್ ಅಂತೀವಿ. ಫೇಡ್ ಔಟ್ ಅಂದರೆ ಕೊನೆಗೊಳ್ಳುವಾಗ ಮೆಲೂ ಧ್ವನಿಯಿಂದ ಕೊನೆಗೊಳ್ಳಬೇಕು, ಅದನ್ನು ಫೇಡ್ ಔಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈಗ ಈ ಆಡಿಯೋಗೆ ಫೇಡ್ ಇನ್ ಫೇಡ್ ಔಟ್ ಮಾಡೋಣವಾ? ಮೊದಲಿಗೆ ಶುರುವಾಗುವಂಥ ಭಾಗದಲ್ಲಿ ಒಂದಿಷ್ಟು ಶುರು ಭಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ? ಲೆಫ್ಟ್ ಕ್ಲಿಕ್ನ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಈಗ ಇದನ್ನು ಎಫೆಕ್ಟಲ್ಲಿ ಹೋಗಿ ಫೇಡ್ ಇನ್ ಅಂತ ಕೊಡ್ತೀನಿ. ನೋಡಿ ಮಕ್ಕಳೇ, ಹೇಗೆ ಸಣ್ಣದಾಯಿತು ಅದು ನೀವೇ ಅಬ್ಸರ್ವ್ ಮಾಡಿದ್ರಲ್ವ? ಇನ್ನೊಮ್ಮೆ ನೋಡಿ,
ಹೇಗೆ ಸಣ್ಣದಾಯಿತು ಅದು ಫೇಡ್ ಇನ್ ಕೊಟ್ಟ ಮೇಲೆ ಈ ರೀತಿ ಸಣ್ಣದಾಯಿತು. ಈ ವ್ಯತ್ಯಾಸವನ್ನು ನೀವೇ ಗಮನಿಸಿದ್ರಿ. ಈಗ ಇಲ್ಲಿ ಫೇಡ್ ಔಟ್ನ ಮಾಡೋಣ. ಇಲ್ಲಿ ಎಫೆಕ್ಟ್ಗೆ ಹೋಗಿ ಏನು ಮಾಡಬೇಕು, ಫೇಡ್ ಔಟ್ ಅಂತ ಕೊಡಬೇಕು. ನೋಡಿ ಯಾವ ರೀತಿ ಸಣ್ಣದಾಯಿತು. ಇನ್ನೊಮ್ಮೆ ಅಬ್ಸರ್ವ್ ಮಾಡಿ ಮಕ್ಕಳೇ. ಈ ರೀತಿ ಇತ್ತು, ಫೇಡ್ ಔಟ್ ಕೊಟ್ಟಾಗ ಈ ರೀತಿ ಸಣ್ಣದಾಗಿ ಆಯಿತು. ಈಗ ಕೇಳಿಸ್ಕೊಳ್ಳಿ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ನಿಮ್ಮ ದಿನ ಶುಭವಾಗಿರಲಿ. ಹೌದಲ್ವಾ, ಇಷ್ಟು ಸ್ಮೂತಾಗಿ ಕೊನೆಗೊಳ್ತು, ಸ್ಮೂತಾಗಿ ಶುರುವಾಯಿತು. ಇದನ್ನೇ ನಾವು ಫೇಡ್ ಇನ್ ಫೇಡ್ ಔಟ್ ಅಂತ ಹೇಳೋದು ಮಕ್ಕಳೇ. ಹೇಗೆ ಫೇಡ್ ಇನ್ ಫೇಡ್ ಔಟ್ ಮಾಡೋದು ಅಂತ ಅರ್ಥ ಆಯಿತಾ? ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಫೇಡ್ ಇನ್ ಫೇಡ್ ಔಟ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನೀವು ಫೇಡ್ ಇನ್ ಫೇಡ್ ಔಟ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ ಮಕ್ಕಳೇ. ಇವತ್ತು ನಾನು ನಿಮಗೆ ಕೊಡ್ತಿರೋಂಥ ಆ್ಯಕ್ಟಿವಿಟಿ, ನೀವು ಸೇವ್ ಮಾಡಿರೋಂಥ ಆಡಿಯೋಗೆ ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಹಾಕಿ. ಧನ್ಯವಾದಗಳು.